ಅರ್ಥನೇ ಆಗಿಲ್ಲ. ಕ್ಲೈಮ್ಯಾಕ್ಸ್ ಹಾಕ್ಬಿಟ್ಟಾರೆ PVR ಅಲ್ಲಿ. ಏನಾಗ್ತಿದೆ PVR? ವಾಟ್ ಇಸ್ ದಿಸ್? ನಾಟ್ ಅಕ್ಸೆಪ್ಟಬಲ್. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ದುರಂಧರ್ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಹೋದಂತ ಪ್ರೇಕ್ಷಕರಿಗೆ ಚಿತ್ರಮಂದಿರದಲ್ಲಿ ಸಿನಿಮಾದ ಜೊತೆ ಮತ್ತೊಂದು ಮನೋರಂಜನೆ ಏನದು ಅಂತ ಕೇಳಿದ್ರೆ ಒಮ್ಮೆ ನೋಡ್ಕೊಂಡ್ ಬನ್ನಿ. ಎಸ್, ಇದು ರಾಜಧಾನಿ ಬೆಂಗಳೂರಿನ ಹೊಸೂರು ರಸ್ತೆಯಲ್ಲಿರುವಂತಹ ವೀರಸಂದ್ರ. ಈ ವೀರಸಂದ್ರದಲ್ಲಿ ಇರುವಂತದ್ದೇ M5 ಮಾಲ್. ಈ ಮಾಲ್ ನಲ್ಲಿ ಐನಾಕ್ಸ್ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಇದೆ. ಈ ಐನಾಕ್ಸ್ ನಲ್ಲಿ ದುರಂಧರ್ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಹೋದಂತಹ ಪ್ರೇಕ್ಷಕರಿಗಾದಂತಹ ಒಂದು ವಿಭಿನ್ನ ಅನುಭವ ಏನದು ಅಂತ ಕೇಳಿದ್ರೆ, ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಈ ಐನಾಕ್ಸ್ ಚಿತ್ರಮಂದಿರಕ್ಕೆ ಹೋದ್ರೆ ಸಿನಿಮಾನ ಆರಂಭವಾಯ್ತು, ಇಂಟರ್ವ್ಯೂ ಕೂಡ ಆಯ್ತು. ಇಂಟರ್ವ್ಯೂ ಆದ್ಮೇಲೆ ಒಂದು 5 ನಿಮಿಷ ಸಿನಿಮಾವನ್ನ ಸ್ಥಗಿತ ಮಾಡಿದ್ರು. ಅರೆ ಏನಿದು ಏನಾಯ್ತು ಅಂತ ನೋಡ್ತಾ ಇರ್ಬೇಕಾದ್ರೆ ಸಿನಿಮಾ ಮತ್ತೆ ಆರಂಭವಾಯ್ತು. ಸಿನಿಮಾ ಆರಂಭವಾಯ್ತಲ್ಲ ಅಂತ ಇನ್ನೇನು ಸಿನಿಮಾವನ್ನ ವೀಕ್ಷಣೆ ಮಾಡಬೇಕು, ನೇರವಾಗಿ ಸಿನಿಮಾದ ಕ್ಲೈಮ್ಯಾಕ್ಸ್ ಮಧ್ಯದಲ್ಲಿ ಎಗರಿಸೇ ಬಿಟ್ರು. ಆ 5 ನಿಮಿಷ ಏನು ಸಿನಿಮಾವನ್ನ ಸ್ಥಗಿತ ಮಾಡಿದ್ರು, ಆ 5 ನಿಮಿಷ ಸ್ಥಗಿತ ಮಾಡಿದ್ದೇನಕ್ಕೆ ಅಂತೇಳಿ ಸಿನಿಮಾವನ್ನ ಫಾರ್ವರ್ಡ್ ಮಾಡೋದಕ್ಕೆ ಸಿನಿಮಾವನ್ನ ಫಾರ್ವರ್ಡ್ ಮಾಡಿ ಕ್ಲೈಮ್ಯಾಕ್ಸ್ ಅನ್ನೇ ಹಾಕ್ಬಿಟ್ರು. ಹೀಗಾಗಿ ಚಿತ್ರಮಂದಿರದಲ್ಲಿ ಭಾರಿ ಡ್ರಾಮಾ. ಅರ್ಥನೇ ಆಗಿಲ್ಲ. ಕ್ಲೈಮ್ಯಾಕ್ಸ್ ಹಾಕ್ಬಿಟ್ಟಾರೆ PVR ಅಲ್ಲಿ. ಏನಾಗ್ತಿದೆ PVR? ವಾಟ್ ಇಸ್ ದಿಸ್? ನಾಟ್ ಅಕ್ಸೆಪ್ಟಬಲ್. ಹೌಸ್ಫುಲ್ ಇತ್ತ ಪ್ರದರ್ಶನ, ಪ್ರೇಕ್ಷಕರು ಕಿಕ್ಕಿರೋದು ಸೇರಿದ್ರು. ಇನ್ನು ಈ ಸಿನಿಮಾ 4 ಗಂಟೆ ಸಿನಿಮಾ. ಅದೆಷ್ಟು ಕಡೆಗಳಲ್ಲಿ ಈ ತರ ಆಗಿದೆಯೋ ಗೊತ್ತಿಲ್ಲ. ಚಿತ್ರಮಂದಿರಕ್ಕೆ ಮೊದಲೇ ಗೊತ್ತಿರುತ್ತೆ 4 ಗಂಟೆ ಅಂತ. ಎಲ್ಲ ಕಡೆ ಕೂಡ ಭರ್ಜರಿ ಪ್ರದರ್ಶನ ಆಗ್ತಾ ಇದೆ. ಅಂತದ್ರಲ್ಲಿ ಈ ಚಿತ್ರಮಂದಿರದಲ್ಲಿ ಯಾಕೆ ನೇರವಾಗಿ ಕ್ಲೈಮ್ಯಾಕ್ಸ್ ಅನ್ನು ಹಾಕಿದ್ರು? ಈ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಒಂದಿಷ್ಟು ಕಡೆಗಳಲ್ಲಿ ಇದೇ ತರ ಮಾಡ್ತಾ ಇದೆ. ಅಲ್ಲಿ ಅಷ್ಟು ರಶ್ ಇದ್ದರಿಂದಾಗಿ ಒಂದಿಷ್ಟು ಮಂದಿ ರೆಬಲ್ ಆಗಿರೋದ್ರಿಂದಾಗಿ ಚಿತ್ರಮಂದಿರದವರೊಮ್ಮೆ ತಬ್ಬಿಬ್ಬಾದ್ರು. ಅದೇ ಒಂದು ವೇಳೆ ಚಿತ್ರಮಂದಿರ ಕಾಲಿಡ್ತಾ ಇದ್ರೆ, 4-5 ಮಂದಿ ಇರ್ತಾ ಇದ್ರೆ, ಅದು ಸೈಲೆಂಟ್ ನವರಾಗಿರ್ತಿದ್ರೆ ಹಂಗೇನೆ ತೇಳಿಸಿ ಬಿಡ್ತಾ ಇದ್ರು. ಇಲ್ಲಿ ಪ್ರೇಕ್ಷಕರು ಕೊಡ್ತಾ ಇರೋ ದುಡ್ಡು ಪೇಪರ್ ಅಲ್ಲ, ದುಡ್ಡನ್ನು ಕೊಟ್ಟಿದ್ದಾರೆ ಸರಿಯಾಗಿ ಸಿನಿಮಾವನ್ನ ತೋರಿಸಿ. ಹಾಗಂತ ಈ ರೀತಿಯಂತ ಅವಾಂತರಗಳಿದೆ ಮೊದಲೇನಲ್ಲ. ಅನೇಕ ಬಾರಿ ಇಂತಹ ಅವಾಂತರಗಳನ್ನ ಈ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಮಾಡ್ತಾನೆ ಇದೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಈ ತರ ಆಗಿರ್ಲಿಲ್ಲ. ಈ ಉತ್ತರ ಭಾರತ, ಆಂಧ್ರ ಪ್ರದೇಶಗಳಲ್ಲಿ ಒಂದಿಷ್ಟು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಈ ರೀತಿಯಾದಂತ ಅವಾಂತರಗಳನ್ನ ಮಾಡಿವೆ. ಅದ್ಯಾವುದೋ ಒಂದು ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ಅನ್ನ ಫಸ್ಟ್ ಹಾಕಿ, ಫಸ್ಟ್ ಹಾಫ್ ಅನ್ನ ಸೆಕೆಂಡ್ ಹಾಕಿ ಏನೇನೋ ಮಾಡಿದ್ರು. ಇಂಟರ್ವ್ಯೂ ಬರುವಂತ ಸಂದರ್ಭದಲ್ಲಿ ಕ್ಲೈಮ್ಯಾಕ್ಸ್ ಬಂದಿತ್ತು ಯಾವುದೋ ಈ ಹಿಂದಿನ ಸಿನಿಮಾದಲ್ಲಿ. ಇದೀಗ ರಾಜಧಾನಿ ಬೆಂಗಳೂರಿನಲ್ಲೇ ಇಂಥ ಅವಾಂತರ. 5 ನಿಮಿಷ ಸಿನಿಮಾವನ್ನ ನಿಲ್ಲಿಸೋದಂತೆ, ಫಾರ್ವರ್ಡ್ ಮಾಡೋದಂತೆ, ಕ್ಲೈಮ್ಯಾಕ್ಸ್ ಅನ್ನ ಹಾಕೋದಂತೆ. ಅದೇನೇ ಇರ್ಲಿ, ಇದು ರಾಜಧಾನಿ ಬೆಂಗಳೂರಿನ M5 ಮಾಲ್ ನಲ್ಲಿರುವಂತಹ ಐನಾಕ್ಸ್ ಚಿತ್ರಮಂದಿರದ ನಡೆದಂತ ಪ್ರಸಂಗ. ಅದ್ಯಾಕೆ ಈ ತರ ಮಾಡಿದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಚಿತ್ರಮಂದಿರಕ್ಕೆ ಹೋದವರಿಗೆ ಈ ರೀತಿಯಂತಹ ಅನುಭವ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಆಗಿರೋದಂತೂ ದುರ್ದೈವ. ನಮಸ್ಕಾರ. ಅರ್ಥನೇ ಆಗಿಲ್ಲ. ಕ್ಲೈಮ್ಯಾಕ್ಸ್ ಹಾಕ್ಬಿಟ್ಟಾರೆ PVR ಅಲ್ಲಿ. ಏನಾಗ್ತಿದೆ PVR? ವಾಟ್ ಇಸ್ ದಿಸ್? ನಾಟ್ ಅಕ್ಸೆಪ್ಟಬಲ್. ಅಲ್ಲಿ ಕ್ಲೈಮ್ಯಾಕ್ಸ್ ಹೋಗ್ತಾ ಇಲ್ಲ, ನಾನು ಸ್ಟಾಪ್ ಮಾಡ್ತೀನಿ.